ಪರಂಪರಾಗತವಾಗಿ ಬಂದಂತಹ ಕ್ರಮವೋ ಹೌದು. ಹಾಗಿದ್ರೆ ಈ ಹಿಂದಿನಿಂದಲೇ ಬಂದಂತಹ ಕ್ರಮ ಹೌದು ಅಂತ ಆದ್ರೆ ಈ ಹಿಂದೆ ಯಾರು ಮಾಡ್ತಾ ಇದ್ರು? ಮೊದಲು ನನಗೆ ಗೊತ್ತಿದ್ದ ಮಟ್ಟಿಗೆ ನನ್ನ ಅಜ್ಜ ಮಾಡ್ತಾ ಇದ್ರು. ನಿನ್ನ ಅಜ್ಜ? ಹೌದು. ಆಮೇಲೆ ಅಜ್ಜದಿಂದ ನನ್ನ ಅಪ್ಪನಿಗೆ ಬಂತು. ಆಮೇಲೆ ಅಪ್ಪನಿಂದ ನನಗೆ ಬಂದಿದೆ. ನಿನ್ನಿಂದ ನನ್ನಿಂದ ನನ್ನ ಮಗನಿಗೆ ಹೋಗ್ತದೆ. ಏನು ನನ್ನ ಅಭಿನಯನೋ? ನಾನು ನಿನ್ನ ಮಗನೋ? ಯಾರು ಹೇಳಿದ್ದು? ಮತ್ತೆ ನಿನ್ನ ಅಭಿನಯಿಸ್ತಾ ಇದ್ದೆ? ನಾನು ಮೊದಲೇ ಹಾಗೆ ಮಾಡಿದ್ದೇನೆ. ನನ್ನಿಂದ ಮೊದಲು ನನ್ನ ಅಜ್ಜ ಮಾಡ್ತಾ ಇದ್ರು, ನನ್ನ ಅಪ್ಪ ಮಾಡ್ತಾ ಇದ್ರು, ಈಗ ನಾನು ಮಾಡ್ತಾ ಇದ್ದೇನೆ. ನನ್ನಿಂದ ನಂತರ ನನ್ನ ಮಗ. ಒಂದು ಅಭಿನಯಕ್ಕೂ ಸ್ವಾತಂತ್ರ್ಯ ಇಲ್ಲ. ನಿನ್ನ ಅಭಿನಯ ಮಾರ್ಗವಲ್ವ ನೀನು? ನಿನ್ನ ಅಭಿನಯಕ್ಕೆ ಬೆಂಕಿ ಬಿತ್ತು. ಹಾಗೆ ತಲಾಂತರವಾಗಿ ನಡೆದುಕೊಂಡು ಬಂದಂತಹ ಈ ಪದ್ಧತಿಯನ್ನು ನಿಲ್ಲಿಸುವುದಕ್ಕಾಗುದಿಲ್ಲ. ನೀವು ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುವವರ ನಾವದೇ ಎಲ್ಲಾ ಸಂದರ್ಭದಲ್ಲಿ ಪರಂಪರೆಯನ್ನೇ ನಂಬಿ ನಾವು ಬದುಕಬಾರದು. ಹೊಸತ್ತು ಏನಾದ್ರೂ ನಾವು ಕೊಡ್ಬೇಕು. ಹೊಸತ್ತು ಬೇಕು, ಆದ್ರೆ ಪರಂಪರೆಯನ್ನು ಬಿಟ್ಟು ಹೊಸತು ತಯಾರು ಮಾಡಬಾರ್ದಲ್ಲ. ಹೌದಾ? ನನ್ನಲ್ಲಿ ನಿಮ್ಮ ಹಾಗೆ ತುಂಬಾ ಜನ ಹೇಳಿದ್ದಾರೆ ಪರಂಪರೆಯನ್ನು ಬಿಡು ಹೊಸತು ಮಾಡು ಅಂತ. ನನಗೆ ಪ್ರಚಾರ ಹೆಸರು ಬಾರದಿದ್ರು ಸಾಕು, ಅಡ್ಡಿ ಇಲ್ಲ. ನನಗೆ ಭಾರತ ಪರಂಪರೆ ಸಾಕು. ನಿನಗೆ ನಾನು ಹೇಳಿದ ಹಾಗೆ ಕೇಳಿದ್ರೆ ಎಷ್ಟು ಬೇಕು ನಿನಗೆ ನಾನು ಕೊಡ್ತೇನೆ. ನಿಮ್ಮಿಂದ ಮೊದಲು ತುಂಬಾ ಜನ ಹೇಳಿದ್ದಾರೆ ಬನ್ನಿ ಇಲ್ಲಿಗೆ ಅಂತ. ಬೇಡ ಬೇಡ ಬೇಡ. ಹಾಗಿದ್ರೆ ಆ ವಿಷಯಕ್ಕೆ ನೀನು ಪಕ್ವವಲ್ಲ. ಹೌದಾ? ನಮ್ಮನ್ನು ಎಷ್ಟೋ ಜನ ಗುರುತಿಸುವುದಕ್ಕಿಂತ ಜ್ಞಾನಿಗಳು ವಿದ್ವಾಂಸರು 10 ಜನ ಗುರುತಿಸಿದ್ರೆ ಅದರಿಂದ ದೊಡ್ಡ ಸನ್ಮಾನವೇ ಇಲ್ಲ ನಮಗೆ. ನಿನ್ನಂತಹ 10 ಮಂದಿ ಇದ್ರೆ ಪ್ರಪಂಚದಲ್ಲಿ ಖಂಡಿತ ಒಳ್ಳೇದಾಗ್ತದೆ. ಅಷ್ಟು ನೀವು ಹೇಳಿದ್ರೆ ಸಾಕಲ್ಲ, ಮತ್ತೆ ಯಾರು ನಿಲ್ಲಿಸುದು? 10 ಮಂದಿಯನ್ನು ನಾವು ಬಳಸಿಕೊಳ್ತೇವೆ, ಗೊತ್ತಾಯ್ತಾ? ಇದಾಗುದಿಲ್ಲ. ಆಗುದಿಲ್ಲ. ಎಷ್ಟು ಹೇಳಿದ್ರು ನಾವು ಈ ಯಾಗವನ್ನು ನಿಲ್ಲಿಸುವವರಲ್ಲ. ಯಾಗಕ್ಕೆ ಅಡ್ಡಿಪಡಿಸು ಸರಿ. ಹಾಗಿದ್ರೆ ನಿಮ್ಮ ಕ್ರಮವನ್ನು ಬಿಡುವುದಿಲ್ಲ ಅಂತ ಆಯ್ತು. ತಾವು ನಿಲ್ಲಿಸದೇ ಇದ್ರೆ ನಾನು ಸುಮ್ಮನೆ ಇರುವವರಲ್ಲ. ಅಂದ್ರೆ ಏನು ಮಾಡ್ತೇನೆ ಗೊತ್ತಾ? ನಿನಗೆ ಹೆಂಡತಿ ಮಕ್ಕಳಿದ್ದಾರಾ? ಇದ್ರೆ ನಿನಗೆ ಮನೆಗೆ ಹೋಗ್ಬೇಕೆನ್ನುವಂತಹ ಭರವಸೆ ಉಂಟಾ? ಇದನ್ನು ಮುಗಿಸಿ ಹೋಗುದು ಅಂತ ಸಿದ್ಧತೆ ಮಾಡಿದ್ದೇನೆ ಈಗ. ಇಲ್ಲ, ನೀನು ಮನೆಗೆ ಹೋಗುವುದಿಲ್ಲ ಇವತ್ತು. ಇಲ್ಲ, ನೀವ್ ಹೇಳಿದಾಗಲ್ಲ ನಾನು ನಿರ್ಧಾರ ಮಾಡಿರಬಹುದು, ಆದ್ರೆ ನೀನು ಮನೆಗೆ ಹೋಗದ ಹಾಗೆ ನಾನು ಮಾಡ್ತೇನೆ. ಬ್ರಹ್ಮ ಬಂದ್ರು ಸಾಧ್ಯ ಇಲ್ಲ. ನಿನ್ನ ಹೆಂಡತಿ ಮಕ್ಕಳು ಬೀದಿ ಪಾಲಾಗಬೇಕು. ನಾವು ಅದಕ್ಕೆ ಬೇಕಾದ ಭದ್ರತೆ ಮಾಡಿದ್ದೇವೆ. ಯಾಗಕ್ಕೆ ಬೇಕಾದಂತಹ ಎಲ್ಲಾ ವಿಚಾರಗಳನ್ನು ನೀನು ಅರಿತುಕೊಂಡಿದ್ಯಾ? ಹೌದು. ನಿಮ್ಮನ್ನು ನೋಡುವಾಗ ವಿಚಿತ್ರ ಕಾಣಿಸ್ತಾ ಇದೆ. ಎಂತದ ವಿಚಿತ್ರ? ನಿಮ್ಮ ಕೂಟವೋ ನೀವೋ ಏನಾಗಿದೆ? ಕೆಲವು ಕಪ್ಪು ಬ್ರಾಹ್ಮಣರು, ಕೆಲವು ಬಿಳಿ ಬ್ರಾಹ್ಮಣರು, ಇನ್ನು ಕೆಲವು ಅಂಗಿ ಹಾಕಿದ ಬ್ರಾಹ್ಮಣರು, ಇನ್ನು ಕೆಲವು ಅಂಗಿ ಇಲ್ಲದೆ ಇರುವ ಬ್ರಾಹ್ಮಣರು. ನೀವು ಬ್ರಾಹ್ಮಣರದ್ದು ಬಣ್ಣ ನೋಡಿ ವಿಮರ್ಶೆ ಮಾಡುದಾ? ಹೌದು, ನನಗೆ ಅನುಮಾನ ಉಂಟು. ಎಲ್ಲಾ ವರ್ಗದಲ್ಲಿ ಬೇರೆ ಬೇರೆ ಬಣ್ಣದವರು ಇರ್ತಾರೆ, ಬಿಳಿ ಕಪ್ಪಿನವರು. ಗೊತ್ತಾಯ್ತಲ್ಲ, ಅದೆಲ್ಲ ವಿಮರ್ಶೆ ಮಾಡ್ಲಿಕ್ಕೆ. ನಿನಗೆ ನಿಲ್ಲುವ ಬಟ್ಟೆಗೆ ಬರಗಾಲವ? ಯಾಜಕರು ಹೀಗೆ ಇರುವುದು. ಹೌದಾ? ಹೌದು. ನನಗೆ ಗೊತ್ತಿಲ್ಲ ಅವರು ಯಾಕೆ ಹಾಗೆ ಅಂತ ಹೇಳಿದ್ರೆ, ಅವರೀಗ ಇತ್ತೀಚೆಗೆ ಸೇರಿಕೊಂಡವರು. ಇದು ಅವರಿಗೆ ಚಳಿ ಆಗುದು ಬೇಡ ಅಂತ ನಾವು ಹೇಳಿದ್ರು, ಹಾಕಿ ಇನ್ನೂ ಹಾಕಿಲ್ಲ. ಇತ್ತೀಚೆಗೆ ಸೇರಿಕೊಂಡು ಏನಾದ್ರೂ ತಯಾರಾಗಿದ್ದಾರೋ? ಆಗುವಷ್ಟು ಆಗಿದ್ದಾರೆ, ಹೇಳಿಕೊಟ್ಟನ್ನು ಕಲ್ತಿದ್ದಾರೆ. ಹೌದಾ? ಹೌದು. ತಯಾರಾದಂತಹ ಅವರು ಇನ್ನೆಲ್ಲಿಗಾದ್ರೂ ಹೋದಾರೋ? ಅದು ಹೋಗ್ಲಿಕ್ಕೆ ಇಲ್ಲಿ ಬಿಟ್ರಲ್ಲ, ಇಲ್ಲಿ ಬಿಟ್ರಲ್ಲ ಹೋಗುದು. ಸರಿ, ಮಂತ್ರ ಎಲ್ಲ ಅಭ್ಯಾಸ ಮಾಡಿಸಿದ್ಯಾ? ಹೇಳಿಕೊಟ್ಟಿದ್ದೇನೆ. ಅವರಿಗೆ ಗುರುಸ್ಥಾನದಲ್ಲಿ ನೀಡಿದ್ಯಾ? ನಾನು ಹೇಳಿಕೊಟ್ಟ ವಿಶ್ವಾಸ ಉಂಟು. ಹೌದಾ? ನನ್ನ ಶಿಷ್ಯರು ತಯಾರಾಗಿದ್ದಾರೆ ಅಂತ. ಬರ್ತದ ಮಂತ್ರ? ಮಂತ್ರ ಬರ್ತದ? ಯಾರಿಗೆ? ಅವರಿಗೆ. ಯಾರು ಹೇಳಿದ್ರು ಬರುದಿಲ್ಲ? ಯಾವಾಗ ಹೇಳ್ತಾರೆ? ಹೌದಾ? ಎಲ್ಲಿ ಹೆದರಿದೆ ಈಗ ನಾನು ಹೆದರ್ತೇನಾ? ನಿನಗೆ ಚಳಿ ಹಿಡಿದಿದ ಧೈರ್ಯ ಹೇಳು. ನಾನು ಹೇಳಿಕೊಟ್ಟದ್ದು ಹೇಳು ಮಗ. ಮಂತ್ರವೆಲ್ಲ ನಿನಗೆ ಗೊತ್ತಿದೆಯೋ? ಗೊತ್ತುಂಟು. ಗೊತ್ತುಂಟು. ಅದೇನು ಗೊತ್ತುಂಟು ಹೇಳು.
ಗೊತ್ತುಂಟು. ಹಾ. ಎಲ್ಲಾ ಕಾರ್ಯಕ್ರಮಕ್ಕೂ ಒಂದೇ ಮಂತ್ರ ಅಲ್ಲ, ನೆನಪಿರಲಿ. ಗೊತ್ತಿದೆ. ಮದುವೆಗೆ ಬೇರೆ, ಹೌದು. ಪೂಜೆಗೆ ಬೇರೆ, ಹೋಮಕ್ಕೆ ಬೇರೆ. ನಿಮ್ಮಂತವ್ರಿಂದ ಕಲಿಯುವುದ ನಾವು? ಯಾವುದಕ್ಕೆ ಹೇಳು ಮಂತ್ರ ಹೇಳು. ಓಂ ಹೇಳು ಹೇಳು ಮರ್ಯಾದೆ ಹೇಳು. ಮರ್ಯಾದೆ. ಹೇಳ್ತೇನೆ ಓಂ ಇಂಥದ್ದನ್ನೆಲ್ಲ ಕಟ್ಟಿಕೊಂಡ್ರೆ ಮತ್ತೆ ಬಾಲಿಗೆ ಮಾಡಿ ಹೇಳಿಕೊಡೋದು ಮರ್ಯಾದೆ. ಶಿಷ್ಯನೇ ಹೇಗಿರುವಾಗ ಗುರು ಹೇಗಿರಬಹುದು? ಗೊತ್ತುಂಟನಿಗೆ ಮಂತ್ರ ಏನು ಗೊತ್ತಿಲ್ಲದೆ ಹೇಳು. ಹೇಳ್ತೇನೆ. ಹೇಳು ಹೇಳು. ಯಪ್ಪೋ, ನಿಮಗೆ ಅಷ್ಟು ಸ್ವರ ಉಂಟಾ ಸ್ವಾಮಿ? ನಾವು ಸ್ವರವನ್ನು ಉಳಿಸಿಕೊಂಡಿದ್ದೇವೆ, ಗೊತ್ತಾಯ್ತಾ? ಅದ್ರ ಸ್ವಲ್ಪ ಮೆತ್ತಗೆ ಮಾತಾಡಿ ಆಯ್ತಾ? ನನಗೆ ಅಭ್ಯಾಸ ಅಲ್ಲ. ನನಗೆ ಗಟ್ಟಿ ಸ್ವರ ಕೇಳಿದ್ರೆ ಎಲ್ಲ ಹಿಂದೆ ಮುಂದೆ ಆಗ್ತದೆ. ಹೌದು. ಹೇಳು. ಹೇಳ್ತೇನೆ. ನೀವು ಒತ್ತಡ ಹಾಕಬೇಡಿ. ಏನು ಅನರ್ಥ ಆದೀತಾ? ಹೇಳು. ಸರ್ವೇ ವೈ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್. ಏನಾಯ್ತು? ಹಲ್ಲು ಹೋಯ್ತು. ಹಲ್ಲು ಹೋಯ್ತಾ? ಎಲ್ಲಿ ಒಂದು ಹಲ್ಲು ಹೋಯ್ತು. ಯಾಕೆ ನಿನ್ನ ಹಲ್ಲು ತೆಗೆದದ್ದು ಗೊತ್ತಾಯ್ತಾ? ಗೊತ್ತಾಗಲಿಲ್ಲ. ಹಲ್ಲಿಲ್ಲದೆ ಇದ್ದವರು ಮಂತ್ರ ಹೇಳಲಿಕ್ಕಿಲ್ಲ. ಹಲ್ಲಿಲ್ಲದವ್ರು ಮತ್ತೆ ಬೇಡ ಬೇಡ. ಮೆಲ್ಲ ಮೆಲ್ಲ. ನದಿ ತೀರಕ್ಕೆ ಸಾಗುತ್ತಾ ಇದ್ದಾರೆ. ಬಿಡಲಾರೆ, ಮುಳುಗುತ್ತದೆ.